ಭಾಗದಲ್ಲಿ ನಿಮ್ಗೆ ಯಾರು ಬರಬೇಕು? ಈ ಭಾಗದಲ್ಲಿ ಇನ್ನೂ ಮಠ ನಮ್ದು BJP ಕ್ಯಾಂಡಿಡೇಟ್ 5 ಸಲ ಏನು ಬಂದ. ಹೌದು. ನಮ್ಮ ಈ ಏರಿಯಾಗೆ ಇನ್ನೂ ಮಠ ಒಂದು ಮುಖ ನೋಡಿಲ್ಲ ನಾವು. 5 ಸಲ ಬಂದಿದ್ದ ಕ್ಯಾಂಡಿಡೇಟ್ ವಿನ್ನಿಂಗ್ ಕ್ಯಾಂಡಿಡೇಟ್ 6 ಬಾರಿ ವಿನ್ನಿಂಗ್ ಕ್ಯಾಂಡಿಡೇಟ್. ಇನ್ನೂ ಮಠ ಇಲ್ಲೇ ಬಂದು ಏನು ಓಪನಿಂಗ್ ಮಾಡಿದ್ದು ಗೊತ್ತಿಲ್ಲ, ಏನು ಕಾರ್ಯಕರ್ತನೇ ಗೊತ್ತಿಲ್ಲ ಅವನು. ಅದ್ರ ಬಗ್ಗೆ ಖಾನಾಪುರ ಲೇಡಿ ನಿಂಬಾಳ್ಕರ್ ಸರ್, ಈಗ ಬಿಜೆಪಿ ಕಡೆ ಕಾಗೇರಿ ಅಂತ ಇದ್ದಾರೆ, ಕಾಂಗ್ರೆಸ್ ಅವರು ಒಳ್ಳೆ ನಿಂಬಾಳ್ಕರ್ ಇದ್ದಾರೆ. ಅವರು ಒಳ್ಳೆ ಮನುಷ್ಯ, ಅವರು ಕಾಗೇರಿ ಅವರು ಒಳ್ಳೆ ಮನುಷ್ಯ. ಅವರು ಈಗ ಅವ್ರು ಫಸ್ಟ್ ಟೈಮ್ ಇದು ಮಾಡಿದ್ದಾರೆ. ಆದ್ರೆ ಇದು ಈ ಟೈಮ್ನಲ್ಲಿ ನಿಂಬಾಳ್ಕರ್ಗೆ ನೋಡಬೇಕು. ನಿಂಬಾಳ್ಕರ್ ನೋಡ್ಬೇಕು. ಲೇಡೀಸ್ ಇದೆ, ಯಾಕೆ ಸರ್? ಚಲೋ ಕೆಲಸನೂ ಮಾಡಿದ್ದಾರೆ ಅಲ್ಲಿ. ಒಳ್ಳೆ ಕಾರ್ಯಕರ್ತರು ಇದ್ದಾರೆ, ಅವರು ಹೆಲ್ಪಿಂಗ್ ನೇಚರ್ನು ಇದೆ. ಇಲ್ಲಿ 5-6 ಸಲ ಕ್ಯಾಂಡಿಡೇಟ್ ಏನು ಮಾಡಿದ್ದಾರೆ? ಅವರು ಏನು ಮಾಡಿಲ್ಲ. ಅವರು ಬೇರೆ ಮತ್ತು ಅದು BJP ಕಾಂಗ್ರೆಸ್ ಆದ ಎಕ್ಸ್ಟರ್ನಲ್ ಮತ್ತು ಆದರೆ ಇಂಟರ್ನಲ್ಲಿ ಏನು ವರ್ಕ್ ಮಾಡಿಲ್ಲ ಅವರು. ಸರ್, ಅದೇ ನಿಂಬಾಳ್ಕರ್ ಅವರು ಸ್ಥಳೀಯರಲ್ಲ, ಬೇರೆ ಕಡೆಯಿಂದ ಬಂದು ನಿಂತ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಜನ. ಅವರು ಅವ್ರು ಇಸ್ತಾರಿಲ್ಲ. ನಿಮ್ಮ ಓಲ್ಡ್ ಕ್ಯಾಂಡಿಡೇಟ್ ಅವ್ರು ಅವ್ರು ಇಲ್ಲಿ ಇಸ್ತಾರಿಲ್ಲ, ಅವರು ಇಸ್ತಾರಿಲ್ಲ ಇಲ್ಲ. ಅವರು ಹೊರಗಿಂದವರಲ್ಲ, ಅವರು ನಿಯರ್ ಅಬೌಟ್ ಇದೆ. ಅವ್ರ ಡಿಸ್ಟೆನ್ಸ್ನು ಫಾರ್ ಇದೆಯಲ್ಲ. ಅವರು ಯುವರ್ ಡಿಸ್ಟೆನ್ಸ್ ಇಸ್ ನಿಯರ್ ಅಬೌಟ್, ಹೀಸ್ ಡಿಸ್ಟೆನ್ಸ್ ಇಸ್ ಮೋರ್ ದನ್ ಫಾರ್ ಅಬೌಟ್, ನಾಟ್ ಕನೆಕ್ಟೆಡ್ ಟು ದ ಹಿಮ್. We are not connected, therefore we are try to lady person. ಸರ್, ಕಾಂಗ್ರೆಸ್ಗೆ 5 ಗ್ಯಾರಂಟಿಗಳು ಕೊಟ್ಟಿದ್ರು ಇದಕ್ಕೂ ಮುಂಚೆ ಕೇಂದ್ರ ಸರ್ಕಾರ ಕಡೆಯಿಂದ. ಕೊಡಾಕತ್ತಾರಲ್ಲ 5 ಗ್ಯಾರಂಟಿಗಳು ಕೂಡ ಜನರ ಒಂದು ಸೋಂಬೇರಿತನ ಮಾಡ್ತಾ ಇದ್ದಾರೆ. ಆ ಗ್ಯಾರಂಟಿಗಳು ಕೊಟ್ಟು ಅಂತ ಹೇಳ್ತಾರೆ ಕೆಲವೊಬ್ರು. ನಮಗೂ ಬರಾಕತ್ತಿದ್ದಲ್ಲ, 2000 ರೂಪಾಯಿ ಬರ್ತೈತಿ. ಅದೇ 2000 ಕೊಡ್ತಾರದಿಂದ, ಆ 2000 ಬರ್ತಾರದಿಂದ ಸೋಂಬೇರಿ ಆಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇಲ್ಲ. ಮತ್ತೆ ಏನು ಕೆಲಸ ಮಾಡ್ಬೇಕು? BJP ಏನು ಮಾಡಿದ್ರು? 2000 ಕೊಟ್ಟಿದ್ರು, ಬಸ್ ಫ್ರೀ ಮಾಡಿದ್ರು, ಕೊಡಿದ್ರು, ಏನು ಕೊಟ್ಟಿಲ್ಲಲ್ಲ. ಏನು ಕೊಟ್ಟರು? ಅವರು ಏನು ಕೊಟ್ಟಿಲ್ಲ. ಅವರು ಅದು ಮಾಡಿದಾರೆ, ಇವರು ಮಾಡಿ ಅಷ್ಟರ ಕೊಡಾಕತ್ತಾರಲ್ಲ. ಅವ್ರು ತಿಂದ್ರೂ ಕೊಡಾಕತ್ತಾರ. ನಮ್ಗೆ ಏನು ಪ್ರಾಬ್ಲಮ್ ಇದೆ? ಇವರು ತಿಂತಾರೆ, ಅವರು ತಿಂತಾರೆ. ತಿನ್ನೋರು ಯಾರಿಲ್ಲ, ಎಲ್ಲರೂ ತಿನ್ನೋರು, ಏನು ಪ್ರಾಬ್ಲಮ್ ಇಲ್ಲ. ಆದರೂ ಅವರು ಕೊಡಾಕತ್ತಾರಲ್ಲ. 2000 ರೂಪಾಯಿ ಬರಾಕತ್ತೈತಿ, ಬಸ್ ಫ್ರೀ ಇದೆ, ಕರೆಂಟ್ ಬಿಲ್ ಫ್ರೀ ಇದೆ, ಮತ್ತೇನು ಬೇಕು? ಸರ್, ಈಗ ಲೋಕಸಭಾ ಎಲೆಕ್ಷನ್ MP ಎಲೆಕ್ಷನ್ಸ್ ಈ ಭಾಗದಲ್ಲಿ, ಉತ್ತರ ಕನ್ನಡ ಭಾಗದಲ್ಲಿ ಯಾರು ಬರಬೇಕು? ಉತ್ತರ ಕನ್ನಡ ಭಾಗದಲ್ಲಿ ಈಗಾಗಲೇ ಕಳೆದ 25 ವರ್ಷಗಳ ನಂತರ ಇವತ್ತು ಕಾಂಗ್ರೆಸ್ಗೆ ಒಂದು ಒಳ್ಳೆಯ ಅವಕಾಶವನ್ನು ಮಹಿಳಾ ಅಭ್ಯರ್ಥಿನ ಆಯ್ಕೆ ಮಾಡಿದ್ದಾರೆ. ಆದರೆ ನಾವು ಇವತ್ತು ಹೇಳೋದೇನಂತಂದರೆ, ಒಬ್ಬ ಮತದಾರರಾಗಿ ಹೇಳೋದೇನಂತಂದರೆ, ಇವತ್ತು ಯಾರೂ ಅಧಿಕಾರಕ್ಕೆ ಬರಲಿ, ಈ ದೇಶದ ಜ್ವಲಂತ ಸಮಸ್ಯೆ ಇವತ್ತು ಯುವಜನರನ್ನು ಕಾಡಿಸ್ತಾ ಇರುವಂಥ ನಿರುದ್ಯೋಗದ ಪ್ರಶ್ನೆ ಇರ್ಬೋದು, ಉದ್ಯೋಗ ಸೃಷ್ಟಿ ಆಗಬೇಕಂತೇಳಿ ಏನೋ ನಮ್ಮ ಒತ್ತಾಯಗಳಿವೆ. ಇದರ ಜೊತೆಯಲ್ಲಿ ದೇಶದ ಸಂವಿಧಾನವನ್ನು ಎತ್ತಿಡಿಯುವ ಮತ್ತು ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸುವ ಅಭ್ಯರ್ಥಿಗಳಿಗೆ ನಮ್ಮ ಬೆಂಬಲಿಸಬೇಕು ಮತ್ತು ನಾಡಿನ ಜನತೆ ಎಲ್ಲರೂ ಕೂಡ ಅವರಿಗೆ ಮತ ಹಾಕಬೇಕು. ಮತ ಹಾಕೋ ಮುಖಾಂತರ ಅವ್ರನ್ನ ಆರಿಸಬೇಕು ಮತ್ತು ಭಾರತ ದೇಶ ಸೌಹಾರ್ದತೆಯ ಪರಂಪರೆಯನ್ನು ಕಾಪಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಅನಂತಕುಮಾರ್ ಹೆಗಡೆ ಇದಕ್ಕೂ ಮುಂಚೆ 6 ಬಾರಿ MP ಆಗಿದ್ರು. ಆದರೆ ಉತ್ತರ ಕನ್ನಡ ಕ್ಷೇತ್ರ ಅಲ್ಲಿವರೆಗೂ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ, ಮತ್ತೊಂದು ಉದ್ಯೋಗ ಸೃಷ್ಟಿ ಮಾಡುವಂಥ ಕೈಗಾರಿಕೆಗಳಿಲ್ಲ, ಡೆವಲಪ್ಮೆಂಟ್ ಇಲ್ಲ ಏನು ಇಲ್ಲಿ. ಈಗ ಒಂದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಸಾಕಷ್ಟು ನಮ್ಮ ಜಿಲ್ಲೆಯ ಜನತೆ ಕೂಗಿದೆ. ಇದ್ರ ಜೊತೆಯಲ್ಲಿ ನಾವು ಸಾಕಷ್ಟು ಬಾರಿ ಇದನ್ನು ಆಗಬೇಕಂತೇಳಿ ಒತ್ತಾಯವನ್ನು ಮಾಡ್ತಾನೆ ಬಂದಿದ್ದೀವಿ. ಹಾಗೆಯೇ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭೌಗೋಳಿಕ ಜಿಲ್ಲೆ, ಭಾಳ ದೊಡ್ಡ ಜಿಲ್ಲೆ. ನಮ್ಮ ದೊಡ್ಡ ಜಿಲ್ಲೆಯಲ್ಲಿ ಇವತ್ತು ನಮಗೆ ಕಾಣ್ತಾ ಇರೋದು ದೊಡ್ಡ ರೀತಿಯ ಪ್ರವಾಸೋದ್ಯಮ. ಆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಈ ಭಾಗದ MP ಗಳು, ಈ ಹಿಂದಿನ MP ಗಳು ಮಾಡಬೇಕಾಗಿತ್ತು. ಅವರು ಮಾಡೋರಲ್ಲಿ ವಿಫಲ ಆಗದ ಕಾರಣಕ್ಕಾಗಿ ಹೊಸ ಅಭ್ಯರ್ಥಿಯನ್ನು, ಕಾಂಗ್ರೆಸ್ ಅಭ್ಯರ್ಥಿಗೆ ಈ ಸತ ಬರಬೇಕಂತಲೇ ನಮ್ಮ ಬಯಕೆ. ಸರ್, ಕಾಂಗ್ರೆಸ್ ಕಡೆ 5 ಗ್ಯಾರಂಟಿಗಳು ಕೊಟ್ಟಿದ್ರು. ಆದರೆ ಕೆಲವೊಂದಿಷ್ಟು ಜನ ಆ ಗ್ಯಾರಂಟಿಗಳು ಕೊಡೋದ್ರಿಂದ ಜನಕ್ಕೆ ಸೋಂಬೇರಿ ಆಗ್ತಾ ಇದ್ದಾರೆ, ಕೆಲಸ ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ. ಸರ್, ಈಗ ಜನರ ಹಣ ಅದು. ಇವತ್ತು ತೆರಿಗೆ ತುಂಬ್ತಾ ಇರೋದು ಜನರ ಹಣ. ಜನರ ಹಣ ಜನಕ್ಕೆ ಬರೋದ್ರಿಂದ ಏನು ತಪ್ಪಿಲ್ಲ. ಇವತ್ತು ಒಂದು ಎಲ್ಲೋ ಒಂದು ಕಡೆ ಸರ್ಕಾರನ ಇವತ್ತು ಯೋಜನೆಗಳನ್ನು, ಇವತ್ತು ಗ್ಯಾರಂಟಿ ಯೋಜನೆಗಳ ದಿಕ್ತಪ್ಪಿಸುವಂಥ ರೀತಿಯಲ್ಲಿ ಇವತ್ತು ಆಳುವಂಥ ಕೇಂದ್ರ ಸರ್ಕಾರ ಇವತ್ತು ಅದನ್ನು ಸೋಮಾರಿತನ ಅಂತೇಳಿ ಹೇಳ್ತಾ ಇದ್ದಾರೆ. ಸರಿಯಾದಂಥ ಕ್ರಮ ಅಲ್ಲ. ಇವತ್ತು ದೊಡ್ಡ ದೊಡ್ಡ ಜನರಿಗೆ ರಿಯಾಯಿತಿ ಕೊಡುವಂಥ ಇವರು ಟಾಟಾ ಮತ್ತು ಅಂಬಾನಿ ಅಂತ, ಅಡ್ಡಾಣಿ ಅಂತೇಳಿ ರಿಯಾಯಿತಿ ಕೊಡಲಿಕ್ಕೆ ಹೊರಟಿರುವಂಥ ಕೇಂದ್ರ ಸರ್ಕಾರ ಬಡ ಜನರಿಗೆ ಕಾಂಗ್ರೆಸ್ ಇವತ್ತು ಗ್ಯಾರಂಟಿ ಮುಖಾಂತರ ಒಂದಿಷ್ಟು ಸಹಾಯವನ್ನು ಮಾಡ್ತಾ ಇರೋದು ಅದು ತುಂಬ ಶ್ಲಾಘನೀಯ ಸಂಗತಿ. ಅದು ಕೊಡ್ತಾ ಇರೋದ್ರಿಂದ ಯಾರೂ ಸೋಮಾರಿ ಆಗ್ತಾ ಇಲ್ಲ. ಇದು ತಪ್ಪು ಕಲ್ಪನೆ ಮತ್ತು ತಪ್ಪು ಮಾಹಿತಿಯನ್ನು BJP ಅವರು ಕೊಡ್ತಾ ಇದ್ದಾರೆ. ಈ ಒಂದು ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಯಾರು ಬರಬೇಕು ಅಂತ? ಯಾರು ಬರಬೇಕು? ಕಾಂಗ್ರೆಸ್ನ ಬರಬೇಕಂತ. ಯಾಕೆ?
ಯಾಕಂದ್ರೆ ಕೆಲವು ವಿಷಯ ಜಂಡಲ್ ಅದು ಬೇಕೇ ಬೇಕು ರೀ. ಅಲ್ಲ ಕಾಂಗ್ರೆಸ್ನವರು ಯಾಕೆ ಬೇಕು ಅಂತ ಅವರಿಂದ ಏನೇ ಅನುಕೂಲ ಆಗಿದೆ? ಏನು ಜನಕ್ಕೂ ಅನುಕೂಲ ಐತಿ ರೀ. ಅನುಕೂಲ ಐತಿ, ಕಾಂಗ್ರೆಸ್ಸಿನಿಂದ ಅನುಕೂಲ ಐತಿ, ಐತಿ ಕೆಲಸ ಮಾಡ್ತಾರೆ. ಸರ್ ಕಾಂಗ್ರೆಸ್ ಕಡೆಯಿಂದ ಒಂದು 5 ಗ್ಯಾರಂಟಿಗಳು ಕೊಟ್ಟಿದ್ರು. ಹಾಂ ಬಟ್ ಕೆಲವೊಂದಿಷ್ಟು ಜನ 5 ಗ್ಯಾರಂಟಿಗಳು ಕೂಡ ಕೊಡಬಾರ್ದಾಗಿತ್ತು, ಹಾಂ ಕೊಡೋದ್ರಿಂದ ಜನರು ಒಂಥರ ಸಂಬಳ ಹೇಳ್ತಾ ಇದ್ದಾರೆ, ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಅವ್ರು ಅಂತಾರೆ ಬಿಡ್ರಿ. ಯಾಕಂದ್ರೆ ಕೆಲವು ಮಂದಿಗೆ ಚಲೋನ ಆಗಿತ್ತಲ್ಲ, ಕೆಲವು ಮಂದಿಗೆನೆಲ್ಲ ಚಲೋನ ಆಗೈತಿ. 5 ಗ್ಯಾರಂಟಿಯನ್ನು ಕೊಟ್ಟಿದ್ರು, ಅವ್ರದ್ದು ಉಪಯೋಗಿಸೋ ಜನದನ್ನು ಕರೆಕ್ಟ್ ಐತಿ. ಏನು ಮಾಹಿತಿ ಇಲ್ಲ ಅಂದ್ರೆ ಮತ್ತೆ ಏನು ಹೇಳಿದ್ರು ಅವರು. ಹೌದು ಸರ್, ಅನಂತಕುಮಾರ್ ಹೆಗಡೆ ಅವರು ಇದಕ್ಕೂ ಮುಂಚೆ 6 ಬಾರಿ MP ಆಗಿರೋ ಕ್ಷೇತ್ರದಲ್ಲಿ ಹಾಂ ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್? ಯಾಕಂದ್ರೆ ಇಲ್ಲಿವರೆಗೂ ಅಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ, ಹ್ಞೂ ಉದ್ಯೋಗ ಅವಕಾಶಗಳು ಅಂತ ಒಂದು ಕೈಗಾರಿಕೆಗಳಿಲ್ಲ, ಹ್ಞೂ ಟೂರಿಸಂ ಪ್ಲೇಸ್ ಡೆವಲಪ್ಮೆಂಟ್ ಇಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರಾಗೇನು ಏನು ಟೂರಿಸ್ಟ್ ಆಗ್ತಾವೆ ರೀ. ಇವತ್ತರ ನಾಳೆ ಇದನ್ನು ಮಾಡ್ತಾರೆ, ಅದಕ್ಕೇನಿಲ್ಲ. ಸರ್ ಈಗ ಕಾಂಗ್ರೆಸ್ ಕಡೆಯಿಂದ ನಿಂಬಾಳ್ಕರ್ ನಿಂತಾರೆ, ಅಂಜಲಿ ನಿಂಬಾಳ್ಕರ್ ಅಂತ ಬಿಟ್ಟು ಬಿಜೆಪಿ ಕಡೆಯಿಂದ ಕಾಗೇರಿ ಅವರು ನಿಂತ್ಕೊಂಡಿದ್ದಾರೆ. ಅವರಿಬ್ಬರಲ್ಲಿ ಯಾರು ಬಂದ್ರೆ ಡೆವಲಪ್ಮೆಂಟ್ ಎಲ್ಲ ಆಗ್ಬೋದು? ಯಾರು ನಮ್ಗೆ ಹೇಳಕ್ಕೆ ಬರೋದಿಲ್ಲ, ಜನದ ಮ್ಯಾಗ ಡಿಪೆಂಡ್ ರೀ. ಅಲ್ಲ ನಿಮ್ಮ ವೈಯಕ್ತಿಕ ನೀವು ಹೇಳಿ. ಇಲ್ಲ ನಮ್ಮ ಐತಲ್ಲ, ನಮ್ದು ಏನೈತಲ್ಲ, ನಮ್ದು ಹಾಕಿದ್ರು ಕಾಂಗ್ರೆಸ್ ರೀ. ಕಾಂಗ್ರೆಸ್ ಕಡೆ. ಕಾಂಗ್ರೆಸ್ನ. ಓಕೆ ಸರ್. ಯಾಕಂದ್ರೆ ಅವ್ರು ಇಷ್ಟ ಅದು, ಜನದು ನಮ್ದು ಏನು ಹೇಳಕ್ಕೆ ಬರೋದಿಲ್ಲ. ಈಗ MP ಎಲೆಕ್ಷನ್ ಬರ್ತಿದೆ, ಲೋಕಸಭಾ ಎಲೆಕ್ಷನ್ಸ್. ಈ ಭಾಗದಲ್ಲಿ ಯಾರು ಬರಬೇಕು ಅನ್ಸುತ್ತೆ ಸರ್? ಕಾಂಗ್ರೆಸ್ ಕಡೆಯಿಂದ ನಿಂಬಾಳ್ಕರ್ ನಿಂತಿದ್ದಾರೆ, ಬಿಜೆಪಿ ಕಡೆಯಿಂದ ಕಾಗೇರಿ ನಿಂತಿದ್ದಾರೆ. ನೋಡೋಣ, MP ಎಲೆಕ್ಷನ್ ಬಂದ್ರೆ ನಾವು ಬಿಜೆಪಿ ಸಪೋರ್ಟೋಣ, ನಮ್ಗೆ ಮೋದಿನೇ ಬರ್ಬೇಕಂತೇಳಿ. MP ಎಲೆಕ್ಷನ್ ಬಂದ್ರೆ ನಮ್ದು ಇಲ್ಲಿ ಉತ್ತರ ಕನ್ನಡದ ನಮ್ದು ಹಳ್ಯಾಳ ತಾಲೂಕು ಅರವಿಂದ್ ದೇಶಪಾಂಡೆ ಇದ್ದಾರೆ, ಅವ್ರು ಇದ್ರೆ ಕರೆಕ್ಟ್ ಐತನ. ಅಲ್ಲ ಸರ್, ಅನಂತಕುಮಾರ್ ಹೆಗಡೆ ಅವರು ಇದಕ್ಕೂ ಮುಂಚೆ 6 ಬಾರಿ MP ಆಗಿದ್ರು, ಆದ್ರೆ ಇಲ್ಲಿವರೆಗೂ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ, ಒಂದು ಕೈಗಾರಿಕೆಗಳಿಲ್ಲ, ಮತ್ತೆ ಒಂದು ಡೆವಲಪ್ಮೆಂಟ್ ಏನಿಲ್ಲ ಇಲ್ಲಿ. ಈಗ ಅದಕ್ಕಾಗಿ ಅಂತೇಳಿ ಚೇಂಜ್ ಮಾಡಿದಾರಲ್ಲ, ಕ್ಯಾಂಡಿಡೇಟ್ ಚೇಂಜ್ ಮಾಡ್ಯಾರ, ಆಗಿದ್ದಾನೆ ಈಗ ನೆಕ್ಸ್ಟ್ ಆಗ್ಬೋದು ಅಂತೇಳಿ ನಾನು. ಸರ್ ಕಾಗೇರಿ ಅವರ ಮೇಲೆ ಕೂಡ ಒಂದು ಅಪವಾದಗಳಿದೆ. ಯಾಕಂದ್ರೆ ಅವ್ರು ಇದಕ್ಕೂ ಮುಂಚೆ ಸ್ಪೀಕರ್ ನಮ್ಗೆ ಏನು ಗೊತ್ತಿಲ್ಲಣ್ಣ, ಯಾಕಂದ್ರೆ ಅವ್ರು ಇರೋದು ಬೇರೆ ಊರಲ್ಲಿ, ನಮ್ಗೆ ಇಲ್ಲಿ ಇರೋದು ಅವ್ರು ಅಷ್ಟು ಟಚ್ ಅಲ್ಲಿ ಇಲ್ಲ. ನಮ್ಗಿನ್ನೂ ಅರವಿಂದ್ ದೇಶಪಾಂಡೆ ಅವ್ರ ಬಗ್ಗೆ ಹೇಳಂದ್ರೆ ಹೇಳ್ಬೋದು. ಅವ್ರು MLA ಆಗಿ ಎಲ್ಲ ಮಾಡಿದಾರೆ, ಇಲ್ಲಿ ನೀರಿಂದ ಆಯ್ತು ಯಾವುದೋ ಒಂದು ವ್ಯವಸ್ಥೆ ಎಲ್ಲ ಐತಿ, ಕರೆಕ್ಟ್ ಇದೆ, ಚೆನ್ನಾಗಿದೆ.